ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸ್ಟೆಂಟ್ ಆಗಿರುವಂತಹ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು, ಗರಿ ಗರಿಯಾದ ಮಸಾಲೆ ದೋಸೆನ ತಯಾರು ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಇನ್ಸ್ಟೆಂಟ್ ದೋಸಾ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಸೊ ಈ ಒಂದು ದೋಸೆ ತಯಾರಿಸೋದಕ್ಕೆ ಮೊದಲನೇದಾಗಿ ಅರ್ಧ ಕಪ್ ಆಗುವಷ್ಟು ರವೆಯನ್ನು ತಗೊಂಡಿದ್ದೀನಿ ಇಲ್ಲಿ. ನೋಡಿ, ನಾವು ಉಪ್ಪಿಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ರವೆಯನ್ನು ತಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ದಪ್ಪ ರವೆ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಈ ಒಂದು ದೋಸೆಯನ್ನು ಒಂದ್ಸಲ ತಯಾರಿಸಿ, ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ತುಂಬ ಬೇಗ ಮಾಡ್ಕೊಳ್ಳೋ ಅಂಥದ್ದು. ದೋಸೆ ತಿನ್ನಬೇಕು ಅಂದಾಗ ದಿಢೀರಾಗಿ ಮಾಡ್ಕೊಳ್ಳೋ ಅಂಥ ಒಂದು ದೋಸೆ ರೆಸಿಪಿ ಇದು. ಅದು ಮಸಾಲೆ ದೋಸೆ. ಸೊ ತುಂಬ ಈಸಿಯಾಗಿ ತಯಾರಿಸ್ಬೋದು. ಈ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಇದಕ್ಕೆ ಅರ್ಧ ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಅದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅಕ್ಕಿ ಹಿಟ್ಟು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಮನೆಯಲ್ಲಿ ಬೇಕಿದ್ರೆ ತಯಾರಿಸ್ಕೋಬೋದು, ಅಥವಾ ಅಂಗಡಿಯಲ್ಲೂ ಕೂಡ ಸಿಗುತ್ತೆ, ಸೊ ಅಲ್ಲಿಂದ ಕೂಡ ತಂದು ನೀವು ಉಪಯೋಗಿಸ್ಕೋಬೋದು. 1 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ರವೆ ಅಥವಾ ಸೂಜಿ ಅಂತ ಹೇಳ್ತೀವಲ್ಲ ಅದು. ಅದಾದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಒಂದು ಸ್ಪೂನಲ್ಲಿ ದಪ್ಪ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಸಣ್ಣ ಸಕ್ಕರೆ ಇದ್ರೂ ಕೂಡ ಅದನ್ನು ಕೂಡ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ. ನಂತರ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಮಸಾಲೆ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಸುಮಾರು ದೋಸೆ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ, ತುಂಬಾ ವೆರೈಟಿಯಾಗಿ ಮಾಡ್ಕೊಳ್ಳುವಂತಹ ದೋಸೆಗಳು. ಸೊ ಖಂಡಿತವಾಗ್ಲೂ ಒಂದ್ಸಲ ಆ ದೋಸೆ ರೆಸಿಪಿಗಳನ್ನೆಲ್ಲ ಒಂದ್ಸಲ ನೋಡಿ, ಇಷ್ಟ ಆದರೆ ಖಂಡಿತ ನೀವು ಕೂಡ ಮನೆಯಲ್ಲಿ ತಯಾರಿಸಿ. ಈಗ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಕಪ್ ನೀರು ಒಂದೇ ಸಲ ಹಾಕ್ಕೊಂಡು ಕೂಡ ನೀವು ಗ್ರೈಂಡ್ ಮಾಡ್ಕೋಬೋದು, ಆದರೆ ಒಂದ್ಸಲ 1 ಕಪ್ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದ ನಂತರ ಮತ್ತೆ ಇನ್ನೊಂದು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ಟೋಟಲ್ ಆಗಿ 2 ಕಪ್ ನೀರು ಸಾಕಾಗುತ್ತೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೀವು, ಜಾಸ್ತಿ ಹಿಟ್ಟು ಗಟ್ಟಿ ಆಗಿದೆ ಅಂತ ಅಂದರೆ. ಇವಾಗ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ತಗೊಳ್ತಾ ಇದ್ದೀನಿ. ಪ್ಯಾಕೆಟ್ ಮೊಸರು ಇದ್ದರೆ ಪ್ಯಾಕೆಟ್ ಮೊಸರು ಉಪಯೋಗಿಸ್ಬೋದು, ಅಥವಾ ಮನೆಯಲ್ಲಿ ಮಾಡಿರೋಂಥ ಮೊಸರು ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಫ್ರೆಂಡ್ಸ್. ಓಕೆ, ಸೊ ಅರ್ಧ ಕಪ್ಪು ಮೊಸರನ್ನ ಹಾಕಿ ಮತ್ತೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ನುಣ್ಣಗೆ ಮತ್ತೆ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ರುಬ್ಬಿರೋಂಥ ಒಂದು ಮಿಶ್ರಣನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಸೊ ಒಂದು ಬೌಲ್ ತೊಗೊಳ್ತೀನಿ, ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾವು ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಇನ್ಸ್ಟೆಂಟ್ ಒಂದು ಮಸಾಲೆ ದೋಸೆನ ಖಂಡಿತವಾಗ್ಲೂ ಒಂದ್ಸಲ ತಯಾರಿಸಿ. 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು, ಗರಿ ಗರಿಯಾದ ಮಸಾಲೆ ದೋಸೆನ ತಯಾರಾಗ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ. ಖಂಡಿತವಾಗ್ಲೂ ದೋಸೆ ಅಂದರೆ ಕೆಲವೊಂದು ಪ್ರೊಸೀಜರ್ ಇರುತ್ತೆ. ಅಕ್ಕಿ ಬೇಳೆ ನೆನೆ ಹಾಕಬೇಕು, ಸೊ ಅದನ್ನು ಸಂಜೆ ರುಬ್ಬಬೇಕು, ಮತ್ತು ರಾತ್ರಿ ಎಲ್ಲ ಅದನ್ನು ಇಟ್ಟು ನಂತರ ಬೆಳಿಗ್ಗೆ ನಾವು ದೋಸೆ ಮಾಡ್ಕೋಬೇಕು ಅಂತ ಆ ಥರ ಇಲ್ಲವೇ ಇಲ್ಲ. ಕೇವಲ ಅಕ್ಕಿ ಹಿಟ್ಟಿದ್ರೆ ಸಾಕು, ಗರಿ ಗರಿಯಾಗಿರೋಂಥ ದೋಸೆನ ನೀವು ಮತ್ತು ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಇವಾಗ ನೋಡಿ, ಹಿಟ್ಟು ಈ ರೀತಿಯಾಗಿ ಇದೆ, ಕರೆಕ್ಟಾಗಿದೆ. ಇಷ್ಟಿದ್ರೆ ಸಾಕು. ಅಕಸ್ಮಾತ್ ಸ್ವಲ್ಪ ಗಟ್ಟಿ ಇದೆ ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು, ಅಥವಾ ತೆಳ್ಳಗಾಗಿದೆ ಅನ್ನೋದಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಡ, ನಮಗೆ ಮಸಾಲೆ ದೋಸೆ ನಾವು ಮಾಡ್ಕೊಳ್ತಾ ಇರೋದು, ಹಾಗಾಗಿ ಅದಕ್ಕೆ ರುಬ್ಬಬೇಕಾದ್ರೆ ನೋಡಿಕೊಂಡು ನೀರನ್ನು ಉಪಯೋಗಿಸಿ. 2 ಕಪ್ ನೀರು ಕರೆಕ್ಟಾಗಿದೆ. ಸೊ ಅದಕ್ಕೋಸ್ಕರ ಜಾಸ್ತಿ ನೀರು ಬೇಡ, ಒಂದು ಅಳತೆಯಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ತೊಗೊಳ್ಳಿ, ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಸಿಪಿ ಬರುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ಸೊ ಈಗ ನಾವು ದೋಸೆಯನ್ನು ಮಾಡ್ಕೊಳ್ಳೋದಕ್ಕೆ ಬರೋಣ. ಇವಾಗ ಒಂದು ತವ ಇಟ್ಟಿದ್ದೀನಿ. ಸೊ ತವ ನೋಡಿ ಕಾದಿದೆ. ಇದು ಕಾದ ನಂತರ ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಬಟ್ಟೆಯಲ್ಲಿ ಒರೆಸ್ಕೋಬೇಕು ನೀಟಾಗಿ.
ನೋಡ್ತಾ ಇದ್ದೀರಲ್ಲ ಈ ರೀತಿ. ಅದಾದ ನಂತರ ಇದಕ್ಕೆ ಎಣ್ಣೆ ಏನು ಹಾಕ್ಕೊಳ್ಳೋದು ಬೇಡ. ಹಾಗೆ ಡೈರೆಕ್ಟಾಗಿ ಈಗ ದೋಸೆ ಹಾಕ್ಕೊಳ್ಳೋಣ. ನೋಡಿ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ನಾವು ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬರಬೇಕು. ದೋಸೆ ಹಾಕ್ಕೊಳ್ಳೋದು ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ಜಾಸ್ತಿ ಹೈ ಫ್ಲೇಮ್ ಮಾಡಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಸಾಕು. ಹೈ ಫ್ಲೇಮ್ ಅಂತೂ ಬೇಡ. ಈ ರೀತಿಯಾಗಿ ನಾವು ಎಲ್ಲ ಕಡೆಯೂ ಕೂಡ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ 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 ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ನಮಗೆ ಒಂದು ಕಲರ್ ಚೇಂಜ್ ಆಗಬೇಕು. ಮಸಾಲೆ ದೋಸೆ ಅಂದರೆ ಖಂಡಿತ ಎಲ್ಲರ ಮೈಂಡಲ್ಲೂ ಬ್ರೌನಿಷ್ ಕಲರ್ ಇರುತ್ತೆ ಮಸಾಲೆ ದೋಸೆ. ಸೊ ನಾವು ಮನೇಲಿ ಮಾಡೋದು ಆ ರೀತಿ ಬರಲ್ಲ ಅಂತ ಅಂದ್ಕೊಂಡಿರ್ತೀರ. ಖಂಡಿತ ಅದೇ ರೀತಿ ಪರ್ಫೆಕ್ಟಾಗಿ ನಾವು ಮನೆಯಲ್ಲಿ ರುಚಿಯಾಗಿರುವಂಥ ದೋಸೆನ ತಯಾರಿಸ್ಕೊಳ್ಬೋದು. ಸೊ ಈಗ ನೋಡಿ ಸ್ವಲ್ಪ ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಈ ರೀತಿ ಸ್ವಲ್ಪ ನಾವು ಆ ಕಡೆ ಈ ಕಡೆ ಮಾಡಬೇಕು ತವಾನ. ಅದಾದ ನಂತರ ಯಾಕೆಂದರೆ ಉರಿ ಒಂದೇ ಕಡೆ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ನಮಗೆ ಎಲ್ಲ ಕಡೆನೂ ಕೂಡ ಒಂದು ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನು ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೀನಿ. ಟೇಸ್ಟು ಕೂಡ ಸೂಪರ್ ಅನಿಸುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮ್ ಮಾಡೋದ್ರಿಂದ ಕೆಳಗಡೆ ಬೇಗ ಕಲರ್ ಚೇಂಜ್ ಆಗುತ್ತೆ, ಆದರೆ ಜಾಸ್ತಿ ಕರ್ರಗಾಗ್ಬಿಡುತ್ತೆ, ಅದು ಕೆಂಪಗೆ ಬರೋದಿಲ್ಲ. ನೋಡ್ತಾ ಇದ್ದೀರಲ್ಲ ಈಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಇವಾಗ ಗರಿ ಗರಿಯಾಗೂ ಇದೆ ಮಸಾಲೆ ದೋಸೆ. ಈಗ ನಾವು ನಿಧಾನವಾಗಿ ಒಂದು ಸೈಡ್ ಇದನ್ನು ಬೇಯಿಸಿದ್ದೀವಲ್ಲ ಕ್ಲೋಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪರ್ಫೆಕ್ಟಾಗಿ ದೋಸೆ ಬಂದಿದೆ. ನಿಮಗೆ ಬೇಕು ಅಂದರೆ ಈಸಿಯಾಗಿ ಇನ್ಸ್ಟೆಂಟಾಗಿ ಮಕ್ಕಳಿಗೆ ಸಂಜೆಗೆ ಬೇಕು ಅಂದರೂ ಮಾಡಿಕೊಡ್ಬೋದು, ಅಥವಾ ಬ್ರೇಕ್ಫಾಸ್ಟಿಗೆ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು. ತುಂಬಾ ರುಚಿಯಾಗಿರೋವಂಥ ಈಸಿಯಾಗಿರೋವಂಥ ಅಕ್ಕಿ ಹಿಟ್ಟಿನ ಒಂದು ಮಸಾಲೆ ದೋಸೆ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ನೋಡಿ ಆಗಿರೋಂಥ ದೋಸೆಯನ್ನು ತೆಗೆದು ಮತ್ತೆ ಇನ್ನೊಂದು ದೋಸೆಯನ್ನು ಹಾಕಿ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಫ್ರೆಂಡ್ಸ್. ಈಗ ಮತ್ತೆ ನೀರು ಚಿಮುಕಿಸ್ತಾ ಇದ್ದೀನಿ. ಚಿಮುಕಿಸಿ ಮತ್ತೆ ಸ್ವಲ್ಪ ಬಟ್ಟೆಯಲ್ಲಿ ನಾವು ಎಲ್ಲ ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ಒರೆಸಾದ ನಂತರ ಹಿಟ್ಟನ್ನು ಹಾಕ್ಕೊಳ್ಳೋಣ. ಒಂದು ಸೌಟ್ ಹಿಟ್ಟಿದ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಬರೋಣ. ಹೀಗೆ ತವಾ ಪೂರ್ತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಇದ್ರ ಮೇಲೆ ಏನೂ ಮುಚ್ಚೋದು ಬೇಡ. ಹೀಗೆ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು. ಆವಾಗ ನೋಡಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಆಗ ಒಂದು ಸೈಡ್ ಇದನ್ನು ಬೇಯಿಸಿ ನಾವು ನಿಧಾನವಾಗಿ ತೆಗೆದಿಟ್ಕೊಂಡ್ರೆ ಅಕ್ಕಿ ಹಿಟ್ಟಿನ ಮಸಾಲೆ ದೋಸೆ ರೆಡಿಯಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ದೋಸೆ ರೆಸಿಪಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ನನ್ನ ಎಲ್ಲ ಚಾನಲ್ಗಳ ಲಿಂಕು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿ ನನ್ನ ಎಲ್ಲ ಚಾನಲ್ಗಳನ್ನು ಚೆಕ್ ಮಾಡ್ಬೋದು. ಖಂಡಿತವಾಗ್ಲೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡು, ಹಾಗೆ ಶೇರ್ ಮಾಡಿ. ಇನ್ಸ್ಟೆಂಟ್ ಮಸಾಲೆ ದೋಸೆ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.